ನಮಸ್ಕಾರ ಸ್ನೇಹಿತರೆ, ಫ್ರಮ್ ಜೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಬ್ರಹ್ಮಾಂಡದ ಮಹಾನ್ ಪಥದಲ್ಲಿ ನಮ್ಮ ಭೂಮಿ ಸೂರ್ಯನ ಸುತ್ತ ಮತ್ತೊಂದು ಸುದೀರ್ಘ ಪರಿಭ್ರಮಣೆಯನ್ನು ಯಶಸ್ವಿಯಾಗಿ ಪೂರೈಸಿ ಇಂದು ತನ್ನ ಆರಂಭಿಕ ಬಿಂದುವಿಗೆ ಮರಳಿದೆ. ಹಿಂದಿನ ಸುತ್ತಿನ ಎಲ್ಲಾ ಪಾಠ ಮತ್ತು ಅನುಭವಗಳ ಡೇಟಾವನ್ನು ಹೊತ್ತು ಇಂದಿನಿಂದ ಮತ್ತೊಂದು 940 ಮಿಲಿಯನ್ ಕಿಲೋಮೀಟರ್ಗಳ ಹೊಸ ಪಯಣಕ್ಕೆ ನಮ್ಮ ನೌಕೆ ಸಜ್ಜಾಗಿದೆ. ಈ ರೋಮಾಂಚಕ ಜರ್ನಿಯ ಮೊದಲ ಉದಯಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಸಿಮ್ಯುಲೇಷನ್ ಎಂಬ ಸುಂದರ ಮಾಯೆಯ ಬಗ್ಗೆ ಮಾತನಾಡಿದ್ದೆವು. ಯಾರೋ ಒಬ್ಬ ಶ್ರೇಷ್ಠ ಪ್ರೋಗ್ರಾಮರ್ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂಬ ಕಲ್ಪನೆ ನಮಗೆ ಎಲ್ಲೋ ಒಂದು ಕಡೆ ನೆಮ್ಮದಿ ನೀಡಿತ್ತು. ಆದರೆ ಬ್ರಹ್ಮಾಂಡದ ಅನ್ವೇಷಣೆಯಲ್ಲಿ ಯಾವುದೇ ಸಿದ್ಧಾಂತವನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು. ಹಾಗಾದರೆ ಸಿಮ್ಯುಲೇಷನ್ ಸಿದ್ಧಾಂತ ಸಂಪೂರ್ಣ ತಪ್ಪಾಗಿದ್ದರೆ, ಈ ಅನಂತ ಶೂನ್ಯದಲ್ಲಿ ನಮಗೆ ದಾರಿದೀಪ ತೋರಿಸುವವರು ಯಾರೂ ಇಲ್ಲದಿದ್ದರೆ, ನಾವೇ ಕಥೆಗಾರರು ಮತ್ತು ನಾವೇ ಪಾತ್ರಧಾರಿಗಳಾಗಿದ್ದರೆ ಪರಿಸ್ಥಿತಿ ಏನಾಗಬಹುದು? ನಮಗೆ ಸೃಷ್ಟಿಕರ್ತನಿಲ್ಲ ಎಂಬ ಸತ್ಯ ಭಯಾನಕವೋ ಅಥವಾ ಇದೇ ನಮ್ಮ ಅತಿದೊಡ್ಡ ಶಕ್ತಿಯೋ? ಈ ಬ್ರಹ್ಮಾಂಡ ನಾವಂದುಕೊಂಡಿದ್ದಕ್ಕಿಂತ ಎಷ್ಟು ಅನಂತ, ಕಠೋರ ಮತ್ತು ಅದ್ಭುತವಾಗಿದೆ ಎಂದು ಇಂದು ತಿಳಿಯೋಣ. ಬನ್ನಿ 2026ರ ಈ ಹೊಸ ವರ್ಷದ ಪಯಣವನ್ನು ಸತ್ಯದ ಹುಡುಕಾಟದೊಂದಿಗೆ ಆರಂಭಿಸೋಣ. ಅಧ್ಯಾಯ 1, ಬಿಗ್ ಬ್ಯಾಂಗ್ ಎಂಬ ಬೃಹತ್ ಸ್ಫೋಟ. ವಿಜ್ಞಾನದ ಪ್ರಕಾರ ಸುಮಾರು 14 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಸಣ್ಣ ಬಿಂದುವಿನಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಅದನ್ನು ನಾವು ಬಿಗ್ ಬ್ಯಾಂಗ್ ಎನ್ನುತ್ತೇವೆ. ಇದು ಕೇವಲ ಒಂದು ಸ್ಫೋಟವಲ್ಲ, ಇದು ಶೂನ್ಯದಿಂದ ಜನ್ಮ ತಾಳಿದ ಒಂದು ಬೃಹತ್ ಶಕ್ತಿಯ ಪ್ರವಾಹ. ಆ ಪ್ರವಾಹ ತಣ್ಣಗಾಗುತ್ತಾ ಹೋದಂತೆ ನಕ್ಷತ್ರಗಳು ಮತ್ತು ಗ್ರಹಗಳು ಹುಟ್ಟಿಕೊಂಡವು, ಮತ್ತು ಅದೇ ಧೂಳಿನ ಕಣಗಳಿಂದ ನಮ್ಮ ಈ ಭೂಮಿಯು ಸೃಷ್ಟಿಯಾಯಿತು. ಅಲ್ಲಿಂದ ಸುಮಾರು 4.5 ಬಿಲಿಯನ್ ವರ್ಷಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಅಂದರೆ ಇಂದು ನಮ್ಮ ಮೈಮೇಲಿರುವ ಚರ್ಮ, ನಮ್ಮ ರಕ್ತದಲ್ಲಿರುವ ಕಬ್ಬಿಣ ಮತ್ತು ನಮ್ಮ ಶ್ವಾಸಕೋಶದಲ್ಲಿರುವ ಆಮ್ಲಜನಕ ಇವೆಲ್ಲವೂ ಒಮ್ಮೆ ಆ ನಕ್ಷತ್ರಗಳ ಗರ್ಭದಲ್ಲಿದ್ದ ವಸ್ತುಗಳು. ಅದಕ್ಕಾಗಿಯೇ ವಿಜ್ಞಾನವು ನಾವೆಲ್ಲರೂ ನಕ್ಷತ್ರಗಳ ಧೂಳಿನಿಂದ ಮಾಡಲ್ಪಟ್ಟವರು ಎಂದು ಹೇಳುತ್ತದೆ. ಆದರೆ ಈ ಮಹಾನ್ ಸ್ಫೋಟಕ್ಕೆ ಯಾವುದಾದರೂ ಕಾರಣವಿತ್ತೇ, ಅಥವಾ ಇದು ಕೇವಲ ಒಂದು ಅನಿರೀಕ್ಷಿತ ಅಪಘಾತವೇ ಎಂಬುದು ಅತಿದೊಡ್ಡ ಪ್ರಶ್ನೆಯಾಗಿದೆ. ಒಂದು ವೇಳೆ ನಾವು ಸೃಷ್ಟಿಕರ್ತನಿಲ್ಲದ ಬ್ರಹ್ಮಾಂಡದಲ್ಲಿದ್ದರೆ, ನಾವು ಯಾವುದೇ ಸಿಮ್ಯುಲೇಷನ್ನಲ್ಲಿ ಸಿಲುಕಿಲ್ಲ ಮತ್ತು ನಮ್ಮನ್ನು ನಿಯಂತ್ರಿಸುವ ಶಕ್ತಿ ಯಾವುದೂ ಇಲ್ಲ. ನಾವು ಸಂಪೂರ್ಣವಾಗಿ ಸ್ವತಂತ್ರರು. ನಮ್ಮ ಹಣೆಬರಹ ಎಂಬ ಯಾವುದೇ ಸ್ಕ್ರಿಪ್ಟ್ ಇಲ್ಲ ಮತ್ತು ನಮ್ಮನ್ನು ನಿರ್ದೇಶಿಸಲು ಯಾವುದೇ ಪ್ರೋಗ್ರಾಮರ್ ಕೂಡ ಇಲ್ಲ. ಈ ಅನಂತ ಶೂನ್ಯದಲ್ಲಿ ನಾವೇ ಕಥೆಗಾರರು ಮತ್ತು ನಾವೇ ನಿರ್ಧಾರಕಾರರು. ಈ ಬ್ರಹ್ಮಾಂಡದ ವಿಶಾಲತೆಯಲ್ಲಿ ನಮಗೆ ನಾವೇ ಅಧಿಪತಿಗಳು ಹಾಗೂ ನಮ್ಮೆಲ್ಲ ಕಷ್ಟಗಳಿಗೆ ನಾವೇ ಜವಾಬ್ದಾರರು ಎಂದಾಗುತ್ತದೆ. ಆದರೆ ಈ ಅಪಾರ ಸ್ವಾತಂತ್ರ್ಯದ ಜೊತೆಗೆ ಒಂದು ಕಠೋರ ವಾಸ್ತವವು ನಮ್ಮ ಮುಂದೆ ನಿಂತಿದೆ. ಒಂದು ವೇಳೆ ನಾವು ಯಾರಿಂದಲೂ ನಿಯಂತ್ರಿಸಲ್ಪಡುತ್ತಿಲ್ಲ ಎಂದಾದರೆ, ಈ ಕೋಟ್ಯಂತರ ಗ್ಯಾಲಕ್ಸಿಗಳ ನಡುವೆ ನಮ್ಮ ಅಸ್ತಿತ್ವಕ್ಕೆ ಬೆಲೆ ನೀಡುವವರು ಅಥವಾ ನಮ್ಮನ್ನು ಕಾಯುತ್ತಿರುವವರು ಯಾರೂ ಇಲ್ಲ ಎಂದರ್ಥವಾಗುತ್ತದೆ. ಅಧ್ಯಾಯ 2, ಫರ್ಮಿ ಪ್ಯಾರಡಾಕ್ಸ್. ನಮ್ಮ ಗ್ಯಾಲಕ್ಸಿಯಲ್ಲಿ ಮಾತ್ರವೇ ಕನಿಷ್ಠ 100 ಬಿಲಿಯನ್ ಗ್ರಹಗಳಿವೆ. ಇಷ್ಟೊಂದು ವಿಶಾಲವಾದ ಜಗತ್ತಿನಲ್ಲಿ ನಮಗೇಕೆ ಇನ್ನೂ ಒಬ್ಬ ಅನ್ಯಗ್ರಹ ಜೀವಿಯ ಕುರುಹು ಸಿಕ್ಕಿಲ್ಲ ಎಂಬ ನಿಶ್ಶಬ್ದವೇ ಅತ್ಯಂತ ಭಯಾನಕ. ಇದನ್ನು ವಿಜ್ಞಾನದಲ್ಲಿ ಫರ್ಮಿ ಪ್ಯಾರಡಾಕ್ಸ್ ಎನ್ನುತ್ತಾರೆ. ಯೋಚಿಸಿ, ಬೆಳಕಿನ ವೇಗದಲ್ಲಿ ಚಲಿಸಿದರೂ 100 ವರ್ಷ ಬೇಕಾಗುವಷ್ಟು ಅಗಾಧವಾದ ಈ ಕಾಸ್ಮಿಕ್ ಶೂನ್ಯದಲ್ಲಿ ನಮ್ಮ ಅಸ್ತಿತ್ವದ ಕಿರುಚಾಟವು ಕೇವಲ ಒಂದು ಕ್ಷಣಿಕ ಕಂಪನ ಮಾತ್ರ. ಈ ಸಿದ್ಧಾಂತಕ್ಕೆ ಬೆಂಬಲಿಸುವಂತೆ ವಿಜ್ಞಾನಿಗಳು ಗ್ರೇಟ್ ಫಿಲ್ಟರ್ ಎಂಬ ಮತ್ತೊಂದು ಭಯಾನಕ ಸಿದ್ಧಾಂತವನ್ನು ಮಂಡಿಸುತ್ತಾರೆ. ಇದರ ಅರ್ಥವೇನೆಂದರೆ, ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಮುಂದುವರಿದ ನಾಗರಿಕತೆಯು ಒಂದು ಹಂತಕ್ಕೆ ಬೆಳೆದು ತಾಂತ್ರಿಕವಾಗಿ ಪರಿಣಿತವಾದ ಮೇಲೆ ಯಾವುದೋ ಒಂದು ಅಡೆತಡೆಯಿಂದಾಗಿ ತಾನೇ ತಾನಾಗಿ ನಾಶವಾಗುತ್ತದೆ. ಒಂದು ವೇಳೆ ಇದು ನಿಜವಾಗಿದ್ದರೆ, ಬಹುಶಃ ನಾವು ಕೂಡ ಅಂತಹ ಒಂದು ವಿನಾಶದ ಅಂಚಿನಲ್ಲಿದ್ದೇವೆ ಮತ್ತು ಈ ಅನಂತ ಕತ್ತಲೆಯಲ್ಲಿ ನಾವು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೇವೆ ಎಂದಾಗುತ್ತದೆ. ಇದು ಸಿಮ್ಯುಲೇಷನ್ ಅಲ್ಲದಿದ್ದರೆ, ನಮ್ಮ ಸುರಕ್ಷತೆಗೆ ಯಾವುದೇ ಸಿಸ್ಟಮ್ ಅಡ್ಮಿನ್ ಇಲ್ಲ ಅಥವಾ ನಮ್ಮನ್ನು ನಿಯಂತ್ರಿಸಲು ಯಾರೂ ಕೋಡ್ ಬರೆಯುತ್ತಿಲ್ಲ. ನಾವಿಲ್ಲಿ ಕೇವಲ ಒಂದು ವಿಶಾಲವಾದ, ನಿರಂತರವಾಗಿ ವಿಸ್ತರಿಸುತ್ತಿರುವ ಕತ್ತಲೆಯ ಸಾಗರದಲ್ಲಿ ತೇಲುತ್ತಿರುವ ಕಣಗಳು ಮಾತ್ರ. ನಕ್ಷತ್ರಗಳ ನಡುವಿನ ಈ ಮಿಲಿಯನ್ ಕೋಟಿ ಮೈಲಿಗಳ ಅಂತರದಲ್ಲಿ ನಮ್ಮನ್ನು ಗಮನಿಸಲು ಯಾವುದೇ ದೈವಿಕ ಕಣ್ಣುಗಳಿಲ್ಲ, ಹಾಗೂ ರಕ್ಷಿಸಲು, ಪರೀಕ್ಷಿಸಲು, ನಮ್ಮ ಕರ್ಮಗಳನ್ನು ಲೆಕ್ಕ ಹಾಕಲು ಯಾವುದೇ ಬಾಹ್ಯ ಶಕ್ತಿಗಳಿಲ್ಲ ಎಂದಾಗುತ್ತದೆ. ಮತ್ತು ಇಲ್ಲಿರುವ ಅತ್ಯಂತ ಕಠೋರ ಸತ್ಯವೆಂದರೆ, ನಮ್ಮ ಬದುಕಿನ ಎಲ್ಲಾ ಸುಖಗಳಿಗೆ ನಾವು ಹೇಗೆ ಕಾರಣವೋ ಹಾಗೆಯೇ ನಮ್ಮ ಎಲ್ಲಾ ದುಃಖ ದುಮ್ಮಾನಗಳಿಗೂ ನಾವೇ ಏಕೈಕ ಕಾರಣರಾಗುತ್ತೇವೆ. ನಮ್ಮ ನೋವುಗಳಿಗೆ ಸಾಂತ್ವನ ಹೇಳಲು ಅಥವಾ ನಮ್ಮ ಕಣ್ಣೀರನ್ನು ಒರೆಸಲು ಬ್ರಹ್ಮಾಂಡದ ಯಾವ ಮೂಲೆಯಿಂದಲೂ ಅದೃಶ್ಯ ಹಸ್ತಗಳು ಬರುವುದಿಲ್ಲ. ಈ ಶೂನ್ಯದಲ್ಲಿ ನಾವು ಅನುಭವಿಸುವ ಪ್ರತಿ ಯಾತನೆ,
ಮತ್ತು ಪ್ರತಿ ಸಂಕಟವು ನಮ್ಮದೇ ಆಯ್ಕೆಗಳ ಅಥವಾ ಈ ಭೌತಿಕ ಜಗತ್ತಿನ ಆಕಸ್ಮಿಕಗಳ ಫಲಿತಾಂಶ ಮಾತ್ರ. ನಾವು ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಏಕಾಂಗಿಗಳು, ಮತ್ತು ಆ ಏಕಾಂಗಿತನವೇ ನಮ್ಮ ಎಲ್ಲಾ ನೋವುಗಳಿಗೆ ಮೂಲ ಮತ್ತು ಜವಾಬ್ದಾರಿಯಾಗಿದೆ. ಅಧ್ಯಾಯ 3 ಹೀಟ್ ಡೆತ್. ಸ್ನೇಹಿತರೆ, ಈ ವಿಶಾಲ ಶೂನ್ಯದಲ್ಲಿ ನಮ್ಮನ್ನು ಕೇಳಿಸಿಕೊಳ್ಳಲು ಯಾರೂ ಇಲ್ಲ ಎಂಬ ಅನಾಥ ಪ್ರಜ್ಞೆ ಒಂದು ಕಡೆಯಾದರೆ, ನಮ್ಮ ಈ ಅನಾಥ ಬ್ರಹ್ಮಾಂಡವೇ ಒಂದು ದಿನ ಶಾಶ್ವತವಾಗಿ ಅಳಿದು ಹೋಗಲಿದೆ ಎಂಬ ಸತ್ಯ ಮತ್ತೊಂದು ಕಡೆ ನಡುಕ ಹುಟ್ಟಿಸುತ್ತದೆ. ನಮ್ಮ ಪುರಾಣಗಳು ಹೇಳುವ ಪ್ರಳಯಕ್ಕೂ ಮತ್ತು ವಿಜ್ಞಾನ ವಿವರಿಸುವ ಬ್ರಹ್ಮಾಂಡದ ಅಂತ್ಯಕ್ಕೂ ತುಂಬಾ ವ್ಯತ್ಯಾಸವಿದೆ. ಪುರಾಣಗಳ ಪ್ರಕಾರ ಪ್ರಳಯದ ನಂತರ ಮತ್ತೆ ಸೃಷ್ಟಿ ಆರಂಭವಾಗುತ್ತದೆ, ಅದೊಂದು ಚಕ್ರದಂತೆ. ಆದರೆ ವಿಜ್ಞಾನದ ಹೀಟ್ ಡೆತ್ ಸಿದ್ಧಾಂತದ ಪ್ರಕಾರ ಒಮ್ಮೆ ಅಂತ್ಯವಾದರೆ ಮತ್ತೆ ಯಾವುದೂ ಹುಟ್ಟುವುದಿಲ್ಲ. ಇದು ಕೇವಲ ಸಾವಲ್ಲ, ಇದು ಬ್ರಹ್ಮಾಂಡದ ಅಸ್ತಿತ್ವದ ಸಂಪೂರ್ಣ ಅಳಿಸಿಹಾಕುವಿಕೆ. ಇದಕ್ಕೆ ಕಾರಣ ಎಂಟ್ರೋಪಿ. ಸರಳವಾಗಿ ಹೇಳಬೇಕೆಂದರೆ, ಬ್ರಹ್ಮಾಂಡದಲ್ಲಿರುವ ಉಪಯುಕ್ತ ಶಕ್ತಿಯು ನಿರಂತರವಾಗಿ ವ್ಯರ್ಥವಾಗುತ್ತಿದೆ. ಕಾಲ ಉರುಳಿದಂತೆ ನಕ್ಷತ್ರಗಳು ತಮ್ಮ ಇಂಧನವನ್ನು ಖಾಲಿ ಮಾಡಿಕೊಂಡು ಒಂದೊಂದಾಗಿ ಆರಿಹೋಗುತ್ತವೆ. ನಾವು ಇಂದು ಆಕಾಶದಲ್ಲಿ ನೋಡುತ್ತಿರುವ ಆ ಮಿನುಗುವ ನಕ್ಷತ್ರಗಳೆಲ್ಲವೂ ಒಂದು ದಿನ ಕೇವಲ ಕಪ್ಪು ಕಲ್ಲುಗಳಾಗುತ್ತವೆ. ಅಂತಿಮವಾಗಿ ಬ್ರಹ್ಮಾಂಡದ ತಾಪಮಾನವು ಅಬ್ಸಲ್ಯೂಟ್ ಜೀರೋದ ಸಮೀಪ ತಲುಪುತ್ತದೆ. ಅಲ್ಲಿ ಯಾವುದೇ ಅಣುಗಳ ಚಲನೆ ಇರುವುದಿಲ್ಲ, ಶಕ್ತಿಯ ಹರಿವು ನಿಲ್ಲುತ್ತದೆ. ಇದರ ಅರ್ಥವೇನೆಂದರೆ, ನಾವು ಹೆಮ್ಮೆಯಿಂದ ಕಟ್ಟಿದ ಸಾಮ್ರಾಜ್ಯಗಳು, ಪ್ರೀತಿಯಿಂದ ಬರೆದ ಕವಿತೆಗಳು ಮತ್ತು ನಮ್ಮ ಡಿಜಿಟಲ್ ಲೋಕದ ಕೋಟ್ಯಂತರ ಡೇಟಾ ಇವೆಲ್ಲವೂ ಕೇವಲ ಪರಮಾಣುಗಳಾಗಿ ಚದುರಿ ಹೋಗುತ್ತವೆ. ಅಲ್ಲಿ ನಮ್ಮ ಅಸ್ತಿತ್ವದ ಯಾವುದೇ ಗುರುತು ಅಥವಾ ಸಾಕ್ಷಿ ಉಳಿಯುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಬದಲಾವಣೆಯಿಲ್ಲದ ಆ ತಣ್ಣನೆಯ ಕತ್ತಲೆಯಲ್ಲಿ ಸಮಯ ಎನ್ನುವ ಪರಿಕಲ್ಪನೆಯೇ ಅರ್ಥಹೀನವಾಗುತ್ತದೆ. ಅಲ್ಲಿ ಗಡಿಯಾರಗಳು ಕೆಲಸ ಮಾಡುವುದಿಲ್ಲ, ಮತ್ತು ನಿನ್ನೆಯೂ ಇಲ್ಲದ, ನಾಳೆಯೂ ಇಲ್ಲದ ಒಂದು ಅಂತ್ಯವಿಲ್ಲದ ಮೌನ ಇಡೀ ಬ್ರಹ್ಮಾಂಡವನ್ನು ಆವರಿಸುತ್ತದೆ. ಸಿಮ್ಯುಲೇಷನ್ನಲ್ಲಿ ಸಿಸ್ಟಮ್ ಕ್ರಾಶ್ ಆದರೆ ಡೇಟಾ ರಿಕವರಿ ಮಾಡಬಹುದು ಅಥವಾ ಬ್ಯಾಕಪ್ನಿಂದ ಮತ್ತೆ ಆರಂಭಿಸಬಹುದು. ಆದರೆ ನಾವು ಬದುಕುತ್ತಿರುವ ಈ ನೈಜ ಬ್ರಹ್ಮಾಂಡದಲ್ಲಿ ಯಾವುದೇ ರಿಸ್ಟೋರ್ ಬಟನ್ ಇಲ್ಲ. ಒಮ್ಮೆ ಹೋದ ಜೀವ, ಒಮ್ಮೆ ಅಳಿದ ನಕ್ಷತ್ರ ಮತ್ತು ಒಮ್ಮೆ ಮರೆತು ಹೋದ ನೆನಪುಗಳು ಈ ಶೂನ್ಯದಲ್ಲಿ ಶಾಶ್ವತವಾಗಿ ಕಳೆದು ಹೋಗುತ್ತವೆ. ನಾವು ಈ ಅನಂತ ಕತ್ತಲೆಯತ್ತ ವೇಗವಾಗಿ ಧಾವಿಸುತ್ತಿರುವ ಒಂದು ಸಣ್ಣ ಬೆಳಕಿನ ಕಿಡಿಗಳು ಮಾತ್ರ. ಅಧ್ಯಾಯ 4 2026ರ ಹೊಸ ದಿಕ್ಸೂಚಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಹೇಳಿದ ಕಠೋರ ಸತ್ಯಗಳು ಭಯಾನಕವಾಗಿ ಕಾಣಬಹುದು, ಆದರೆ ಇದೇ ಸತ್ಯ ನಮ್ಮನ್ನು ಪ್ರಬಲರನ್ನಾಗಿ ಮಾಡುತ್ತದೆ. ಬ್ರಹ್ಮಾಂಡಕ್ಕೆ ನಮ್ಮ ಮೇಲೆ ವಿಶೇಷ ಕಾಳಜಿ ಇಲ್ಲ ಎಂಬುದು ಕಹಿಯಾದರೂ ಅದೇ ನಮಗಿರುವ ಅತಿದೊಡ್ಡ ವರ. ಯೋಚಿಸಿ, ನಮಗೆ ಈ ಅನಂತ ಶೂನ್ಯದಲ್ಲಿ ರಕ್ಷಣೆ ನೀಡಲು ಯಾರೂ ಇಲ್ಲವೆಂದರೆ ನಾವು ಯಾರಿಗೂ ಹೆದರಬೇಕಿಲ್ಲ ಮತ್ತು ಯಾರ ಅನುಮತಿಯನ್ನು ಪಡೆಯಬೇಕಿಲ್ಲ ಎಂದರ್ಥ. ನಾವು ಸೋತರೆ ಈ ಬ್ರಹ್ಮಾಂಡಕ್ಕೆ ನಷ್ಟವಿಲ್ಲ, ನಾವು ಗೆದ್ದರೆ ಅದಕ್ಕೆ ಲಾಭವೂ ಇಲ್ಲ. ಅಂದರೆ ನಮ್ಮ ಜೀವನವು ಸಂಪೂರ್ಣವಾಗಿ ನಮ್ಮದೇ ಆಯ್ಕೆ ಮತ್ತು ನಮ್ಮದೇ ಜವಾಬ್ದಾರಿಯಾಗಿದೆ. ಬ್ರಹ್ಮಾಂಡಕ್ಕೆ ನಮ್ಮ ಅವಶ್ಯಕತೆಯಿಲ್ಲದಿರಬಹುದು, ಆದರೆ ನಮ್ಮ ಮೂಲಕವೇ ಈ ನಿರ್ಜೀವ ನಕ್ಷತ್ರಗಳಿಗೆ ಮತ್ತು ಗ್ಯಾಲಕ್ಸಿಗಳಿಗೆ ಒಂದು ಅರ್ಥ ಸಿಗುತ್ತಿದೆ. ನಾವಿಲ್ಲದಿದ್ದರೆ ಈ ಬ್ರಹ್ಮಾಂಡ ಕೇವಲ ಒಂದು ಅಂಧಕಾರದ ಕತ್ತಲೆ ಗುಹೆ. ನಾವು ನಮ್ಮ ಕಣ್ಣು ಬಿಟ್ಟಾಗ ಮಾತ್ರ ಈ ಬ್ರಹ್ಮಾಂಡದ ಸೌಂದರ್ಯಕ್ಕೆ ಒಂದು ಸಾಕ್ಷಿ ಸಿಗುತ್ತದೆ. ಅದಕ್ಕೆ ವಿಜ್ಞಾನಿಗಳು ಹೇಳುತ್ತಾರೆ, ವಿ ಆರ್ ದ ಯೂನಿವರ್ಸ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಸೆಲ್ಫ್. ರಸ್ತೆಯಲ್ಲಿ ಹೋಗುವ ಕೀಟಕ್ಕೆ ತನ್ನ ಇತಿಹಾಸವೂ ಗೊತ್ತಿಲ್ಲ, ಅಂತ್ಯವೂ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ತನ್ನ ಅಂತ್ಯ ಗೊತ್ತಿದೆ. ಬ್ರಹ್ಮಾಂಡದ ಬಿಲಿಯನ್ ವರ್ಷಗಳ ಗಡಿಯಾರದಲ್ಲಿ ನಮ್ಮ ಈ ಪುಟ್ಟ ಬದುಕು ಕೇವಲ 1 ಸೆಕೆಂಡ್ಗಿಂತಲೂ ಕಡಿಮೆ. ಆ ಅಲ್ಪ ಸಮಯದಲ್ಲಿ ಬೇರೆಯವರು ಏನಂದುಕೊಳ್ಳುತ್ತಾರೆ ಎಂದು ಹೆದರಿ ನಮಗೆ ಇಷ್ಟವಿಲ್ಲದ ಕೆಲಸ ಮಾಡುವುದು ಎಷ್ಟು ಸರಿ? ಅದಕ್ಕಾಗಿ ಆ ಪುಸ್ತಕ ಬರೆಯಿರಿ, ಆ ಬಿಸ್ನೆಸ್ ಆರಂಭಿಸಿ, ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಭಾವನೆಯನ್ನು ಹಿಂದೆ ತಿಳಿಸಿ. ಒಟ್ಟಿನಲ್ಲಿ ನಿಮ್ಮಿಷ್ಟದ ಒಳ್ಳೆಯ ಕೆಲಸಗಳನ್ನು ಮಾಡಲು ಹಿಂಜರಿಯಬೇಡಿ. ಒಂದು ವೇಳೆ ವಿಫಲವಾದರೆ ಯಾರನ್ನೂ ದೂಷಿಸಬೇಡಿ, ಯಾಕೆಂದರೆ ನೀವು ಫೇಲ್ ಆದರೂ ಈ ವಿಶಾಲ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಅದು ಒಂದು ಮರಳಿನ ಕಣದಷ್ಟು ದೊಡ್ಡದಲ್ಲ. ಆದರೆ ನೀವು ಮಾಡುವ ಆ ಸಣ್ಣ ಪ್ರಯತ್ನ ನಿಮ್ಮ ಪಾಲಿಗೆ ಆ ನ್ಯಾನೋ ಸೆಕೆಂಡ್ ಅನ್ನು ಅನಂತವಾಗಿಸುತ್ತದೆ. ಈ 2026ರಲ್ಲಿ ಕೇವಲ ಒಂದು ಕೀಟವಾಗದೆ ಬ್ರಹ್ಮಾಂಡವನ್ನು ಬೆಳಗುವ ಜ್ಯೋತಿಯಾಗೋಣ. ಸ್ನೇಹಿತರೆ, ಅಂತಿಮವಾಗಿ 2026ರ ಈ ಮೊದಲ ದಿನದಂದು ಒಂದು ಕಠೋರ ಆದರೆ ಸುಂದರವಾದ ಸತ್ಯವನ್ನು ಒಪ್ಪಿಕೊಳ್ಳೋಣ. ಈ ಅನಂತ ಶೂನ್ಯದಲ್ಲಿ ನಮ್ಮನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ನಮ್ಮ ಬದುಕಿನ ಸ್ಕ್ರಿಪ್ಟ್ ಬರೆಯಲು ಯಾವುದೇ ದೈವಿಕ ಪ್ರೋಗ್ರಾಮರ್ ಇಲ್ಲ. ಆದರೆ ನೆನಪಿಡಿ, ಇದೇ ನಮ್ಮ ಅತಿದೊಡ್ಡ ಬಲ. ನಮ್ಮ ಕೈಯಲ್ಲಿರುವ ಈ ಒಂದು ಜೀವ ಎಂಬ ಅಪರೂಪದ ಪವಾಡವನ್ನು ನಾವು ಹೇಗೆ ಬೇಕೋ ಹಾಗೆ ರೂಪಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಮಗಿದೆ. ಬ್ರಹ್ಮಾಂಡವು ತನ್ನ ಅಂತಿಮ ಮೌನದತ್ತ ಜಾರುವ ಮೊದಲೇ ನಮ್ಮೊಳಗಿನ ಚೈತನ್ಯದ ಬೆಂಕಿಯನ್ನು ಉರಿಯುವಂತೆ ಮಾಡೋಣ. ಈ ವಿಶಾಲ ಬ್ರಹ್ಮಾಂಡಕ್ಕೆ
ನಮ್ಮ ಅಸ್ತಿತ್ವದ ಅವಶ್ಯಕತೆ ಇಲ್ಲದಿರಬಹುದು, ಆದರೆ ನಮ್ಮ ಅಸ್ತಿತ್ವವಿಲ್ಲದೆ ಈ ಬ್ರಹ್ಮಾಂಡಕ್ಕೆ ಯಾವುದೇ ಅರ್ಥವೂ ಇರುವುದಿಲ್ಲ. ಹಾಗಾಗಿ ಈ ಹೊಸ ವರ್ಷದಲ್ಲಿ ನಮ್ಮ ಕಥೆಯನ್ನು ನಾವೇ ಬರೆಯೋಣ, ನಮ್ಮ ಪಥವನ್ನು ನಾವೇ ಸೃಷ್ಟಿಸೋಣ. ಬದುಕು ಬದಲಾಯಿಸುವ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.